ಮುಖ್ಯಮಂತ್ರಿ ಪಟ್ಟ ಅಲಂಕರಿಸಿದ ಮೇಲೆ ಇದೇ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ತವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟರು. ಕನಕಪುರದ ಸುಮಾರು 25ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಭರ್ಜರಿ ರೋಡ್ ಶೋನು ನಡೆಸಿದರು. ಇವತ್ತಿನ ಸಿಎಂ ತವರೂರಿನ ಕಾರ್ಯಕ್ರಮ ಬರೀ ಧನ್ಯವಾದಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಬದಲಿಗೆ ಬಿಜೆಪಿ ಜೆಡಿಎಸ್ನವರಿಗೂ ಕೂಡ ಒಂದಷ್ಟು ಶಾಕ್ ಕೊಡುವ ರ್ಯಾಲಿ ಆಗಿತ್ತು. ಇವತ್ತಲ್ಲ ನಾಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನೋ ಕನಸಿನ ಕೋಟೆ ಕಟ್ಕೊಂಡಿದ್ದ ಡಿಕೆಶಿ ಬೆಂಬಲಿಗರ ಆಸೆ ಅಂತೂ ಈಡೇರಿದಾಗಿದೆ. ಒಂದಲ್ಲ ಎರಡಲ್ಲ ಸತತ 8ನೇ ಬಾರಿಗೆ ಡಿಕೆ ಶಿವಕುಮಾರ್ ಅವರನ್ನ ಸಾತನೂರು ಹಾಗೆಯೇ ಕನಕಪುರ ಕ್ಷೇತ್ರದಿಂದ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳುಹಿಸಿದ್ದಾರೆ ಜನ. ಮುಖ್ಯಮಂತ್ರಿ ಪಟ್ಟ ಅಲಂಕರಿಸಿದ ಮೇಲೆ ಇವತ್ತು ಸ್ವಕ್ಷೇತ್ರದ ಜನರಿಗೆ ಕೈ ಮುಗಿದು ಧನ್ಯವಾದ ಹೇಳೋಕೆ ಡಿಕೆ ಶಿವಕುಮಾರ್ ಬಂದರು. ತವರಿಗೆ ಬಂದ ಸಿಎಂಗೆ ಮೊದಲು ಹಾರೋಹಳ್ಳಿಯಲ್ಲಿ ಮಹಿಳೆಯರಿಂದ ಪೂರ್ಣ ಕುಂಭ ಸ್ವಾಗತ ಸಿಕ್ತು. ಮಲ್ಲಿಗೆ ಹೂವಿನ ಸುರಿಮಳೆ ಸುರಿಸಿದ್ರು. ಸಿಎಂ ಡಿಕೆಶಿ ತೆರೆದ ವಾಹನದಲ್ಲಿ ರೋಡ್ ಶೋ ಮಾಡಿ ಜನರಿಗೆ ಕೈ ಮುಗಿದು ನಮಸ್ಕರಿಸಿದ್ರು. ಬೆಳಗ್ಗೆಯಿಂದ ಸಂಜೆವರೆಗೂ ಸಿಎಂ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ 20 ಗ್ರಾಮಗಳಲ್ಲಿ ಅದ್ಧೂರಿ ರೋಡ್ ಶೋ ನಡೆಸಿದ್ರು. ಡಿಕೆಶಿ ಬಂದ ಕಡೆಯೆಲ್ಲ ಬಗೆ ಬಗೆಯ ಹಾರಗಳನ್ನ ಹಾಕಿ ಸ್ವಾಗತಿಸಿದ್ರು ಜನ. 5ಕ್ಕೂ ಹೆಚ್ಚು ಬೃಹತ್ ಆಪಲ್ ಹಾರಗಳನ್ನ ಹಾಕಿದ್ರು. ಸುಗಂಧರಾಜ ಹೂ ಬಿಟ್ಟು ಉಳಿದ ಎಲ್ಲಾ ಬಗೆಯ ಹೂವಿನ ಹಾರಗಳನ್ನ ಹಾಕಿ ಡಿಕೆಶಿ ಅವರನ್ನ ಸನ್ಮಾನಿಸಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಹಾರೋಹಳ್ಳಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅಚ್ಚರಿ ಪಡೋ ಹಾರವೊಂದನ್ನ ಜನ ಹಾಕಿದ್ರು. ಅದು ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನಕಾಯಿಯನ್ನ ಪೋಣಿಸಿ ಕಾಂಗ್ರೆಸ್ ಪಕ್ಷದ ಧ್ವಜದ ಬಣ್ಣ ಹೋಲುವಂತೆ ತಯಾರಿಸಿದ ಹಾರವಾಗಿತ್ತು. ಮೆಣಸಿನಕಾಯಿ ಬೆಳ್ಳುಳ್ಳಿ ಹಾರ ನೋಡಿದ ಡಿಕೆ ಶಿವಕುಮಾರ್ ಒಂದು ಕ್ಷಣ ಶಾಕ್ ಆದ್ರು, ಖುಷಿನೂ ಪಟ್ರು. ಭಾನುವಾರದ ಸ್ಪೆಷಲ್ ಊಟಕ್ಕಾಗತ್ತೆ ಅಂತಾನು ಡಿಕೆ ಶಿವಕುಮಾರ್ ನಗೆ ಚಟಾಕಿನೂ ಹಾರಿಸಿದ್ರು. ಇನ್ನು ಹಾರೋಹಳ್ಳಿಯಲ್ಲಿ ಮೊದಲಿಗೆ ಚಾಮುಂಡೇಶ್ವರಿಗೆ ಡಿಕೆಶಿ ಪೂಜೆ ಸಲ್ಲಿಸಿದ್ರು. ಕನಕಪುರ, ಹಾರೋಹಳ್ಳಿ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನರಿಗೆ ಒಳ್ಳೆದಾಗ್ಲಿ ಅಂತ ಬೇಡ್ಕೊಂಡ್ರು. ಡಿಕೆಶಿ ಹೆಸರಲ್ಲೇ ಅರ್ಚನೆ ಮಾಡಲಾಯಿತು. ಇದಾದ ಬಳಿಕ ಕನಕಪುರ ಪಟ್ಟಣದಲ್ಲಿ ಮನೆ ದೇವರಾದ ಕೆಂಕೇರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ಗೆ ಇಷ್ಟೆಲ್ಲ ಅದ್ಭುತ ಸ್ವಾಗತ ಕೊಟ್ಟ ತವರು ಜಿಲ್ಲೆಯ ಜನರಿಗೆ ಭರ್ಜರಿ ಘೋಷಣೆಗಳನ್ನೂ ಕೂಡ ಘೋಷಿಸಿದ್ರು ಸಿಎಂ. ಬೆಂಗಳೂರಲ್ಲಿರೋ ಹೈಟೆಕ್ ಶಾಲೆಗಳನ್ನ ಕನಕಪುರಕ್ಕೂ ತರ್ತೀನಿ. ಕನಕಪುರದಲ್ಲಿ ಮುಂದಿನ ತಿಂಗಳೇ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಭೂಮಿ ಪೂಜೆನೂ ಮಾಡ್ತೀನಿ. ಯಾವ ರೈತರು ಊರು ಬಿಟ್ಟು ಹೋಗಬೇಡಿ ಅಂತ ಗ್ಯಾರಂಟಿ ಕೊಟ್ಟರು. ಬೆಂಗಳೂರು ಬಂದು ನನಗೆ ಹೂನಾರ ಹಾಕೋದು ಬೇಡ, ಟೈಮ್ ಸಿಗೋದಿಲ್ಲ, ಹೊರಗಡೆ ಒತ್ತಡ ಎಲ್ಲ ಬಂಡವಾಳ ಹಾಕ್ತಿದ್ದೀರಿ. ಸುಮ್ನೆ ನನಗೂ ಗೊತ್ತಿದೆ, ನಿಮ್ಗೆಲ್ಲ ಕೆರೆ ತುಂಬಿಸಿದೀನಿ ಅನ್ನೋದು ಗೊತ್ತಿದೆ. ನನಗೆ ನಿಮ್ ಜಮೀನು ನೀರಾವರಿ ಆಗಿದೆ ಅಂತ ಗೊತ್ತಿದೆ. ಅದು ಹಾಕಿರೋದು ನೀವು ಒಳ್ಳೆ ಹಸಿರಿರ್ಬೇಕು, ಹಾಲು ಬೆಳಿಬೇಕು, ರೇಷ್ಮೆ ಆಗ್ಬೇಕು, ತೆಂಗು ಆಗ್ಬೇಕು, ತರಕಾರಿ ಆಗ್ಬೇಕು, ಹೂ ಆಗ್ಬೇಕು, ವ್ಯವಸಾಯ ಆಗ್ಬೇಕು. ನೀವು ಬೆಂಗಳೂರು ವಲಸೆ ಹೋಗೋದು ತಪ್ಪಬೇಕು ಅನ್ನೋ ದೃಷ್ಟಿಯಿಂದ ಮುಂದಕ್ಕೆ 3 ಪಂಚಾಯತಿ 4 ಪಂಚಾಯತಿ ಸೇರಿ ಬೆಂಗಳೂರಲ್ಲಿ ಯಾವ ರೀತಿ ಶಾಲೆಗಳಿದೆ ಅದೇ ರೀತಿ ಶಾಲೆಗಳನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಒಂದು ಅಕ್ಷರ, ಒಂದು ಆಶ್ರಯ, ಇನ್ನೊಂದು ಆಹಾರ. ಇದನ್ನ ಅಕ್ಷರ, ಆಶ್ರಯ, ಆರೋಗ್ಯ ಇವೆಲ್ಲ ಇದು ನನ್ನ ಮೂಲ. ಇನ್ನು ಸದ್ಯದಲ್ಲೇ ಇನ್ನೊಂದು 15 ದಿನ ತಿಂಗಳಲ್ಲೇ ಬಂದು ಅಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಒಂದು ಹೊಸ ಮೆಡಿಕಲ್ ಕಾಲೇಜನ್ನ ಕನಕಪುರದಲ್ಲಿ ಪ್ರಾರಂಭವನ್ನ ಮಾಡೋಂತ ತಾಲೂಕಲ್ಲಿ ಮಾಡೋಂತ ಕೆಲಸ. ಅದು ಆ ತಾಲೂಕು ಹಾಸ್ಪಿಟ್ಲು ನಿಮ್ಗೂ ಅನುಕೂಲ, ಕನಕಪುರದವ್ರಿಗೂ ಅನುಕೂಲ, ಮಳವಳ್ಳಿಯಿಂದ ಬರೋದವ್ರಿಗೂ ಅನುಕೂಲ, ಎಲ್ಲರಿಗೂ ಕೂಡ ಅನುಕೂಲ. ಯಾಕೆಂದ್ರೆ ಆರೋಗ್ಯವನ್ನ ಕಾಪಾಡಬೇಕಾದ್ದು ಅದಕ್ಕೆ ಕೆಲಸ.